ಗೊತ್ತು. ಮಂಜಣ್ಣಂಗ್ ಬೇಜಾರಾದ್ರೆ ನಿಮಗ್ ಫೀಲ್ ಆಗುತ್ತೆ, ಅದೇ ಮೋಕ್ಷಿತಾಗ್ ಬೇಜಾರಾದಾಗ ಗೌತಮಿ ಇರ್ತಾ ಇರ್ಲಿಲ್ಲ. ನಾನ್ ಕೂತ್ರೆ ನನ್ ಮಾತನ್ನೇ ಆಡ್ತೀನಿ, ನಿಮ್ ತರ ಯೋಚನೆ ಮಾಡೋದಕ್ಕೆ ನಂಗೆ ಬರೋದಿಲ್ಲ. ಇವತ್ತಿನವರೆಗೂ ಫ್ರೆಂಡ್ಶಿಪ್ ನ ನಿಭಾಯಿಸ್ತಾ ಇರೋದು ನಾನು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೇಕಟ್ಟೆ. ಬಿಗ್ ಬಾಸ್ ಸೀಸನ್ 11 ಭಾರಿ ಸುದ್ದಿ ಮಾಡ್ತಿದೆ ಈ ಬಾರಿ. ಇನ್ನು ಈ ಬಾರಿ ಮನೆಯಲ್ಲಿ ನೀವು ನೋಡೇ ಇರ್ತೀರಾ, ಉಗ್ರ ಮಂಜು, ಗೌತಮಿ, ಮೋಕ್ಷಿತಾ ಪೈ ಅವರ ಫ್ರೆಂಡ್ಶಿಪ್ ಬಹಳ ಚೆನ್ನಾಗಿತ್ತು. ಆದರೆ ಅಸಲಿ ಆಟ ಶುರು ಆಗ್ತಿದ್ದಂತೆ ಅವರ ಫ್ರೆಂಡ್ಶಿಪ್ ಅಲ್ಲಿ ಬೆರುಕನ್ನ ಮೂಡಿ ಹಳಸಿರೋದು ನಿಮ್ಗೆ ಗೊತ್ತೇ ಇದೆ. ಆದ್ರೆ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋ ಅಂತೂ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಹೌದು, ಬಿಗ್ ಬಾಸ್ ಇದನ್ನ ಆಟ ಅಲ್ಲ ಪಾಠ ಅಂತ ಹೇಳಿದೆ. ಈ ಆಟದ ಪ್ರಕಾರ ಒಂದಿಷ್ಟು ಕಾರಣಗಳನ್ನ ಕೊಟ್ಟು ಆ ಕಾರಣ ಸೂಕ್ತ ಆಗ್ತಿದ್ದಂತೆ ಮನೆಯ ಸ್ಪರ್ಧಿಗಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕು. ಅಯ್ಯೋ ಏನಿದು ಅಂತೀರಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಕನ್ನಡದ ಬಿಗ್ ಬಾಸ್ ಸೀಸನ್ 11 ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನ ಪಡೆದುಕೊಳ್ತಾ ಇದೆ. ಪ್ರತಿ ವಾರದಂತೆ ಈ ವಾರ ಕೂಡ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಟಾಸ್ಕ್ ಗಳನ್ನ ಕೊಟ್ಟಿದ್ದಾರೆ. ಅದು ಕೂಡ ನಾಮಿನೇಷನ್ ಇಂದ ಪಾರಾಗಲು ಟಾಸ್ಕ್ ಗಳನ್ನ ನೀಡಿದ್ರು. ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಅಸಲಿ ಆಟ ಶುರುವಾಗುಬಿಟ್ಟಿದೆ. ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇದು ಆಟ ಅಲ್ಲ ಪಾಠ ಅಂತ ಬಿಗ್ ಬಾಸ್ ಹೇಳ್ತಿದೆ. ಇನ್ನು ಬಿಗ್ ಬಾಸ್ 11ರ ಆರಂಭದಿಂದಲೂ ಕೂಡ ಮಂಜಣ್ಣ, ಗೌತಮಿ, ಮೋಕ್ಷಿತಾ ಬಹಳ ಸ್ನೇಹಿತರಾಗಿ ಗುರುತಿಸಿಕೊಂಡಿದ್ದಾರೆ. ಆದ್ರೆ ಏಕಾಏಕಿಯಾಗಿ ಅವರ ಆ ಸ್ನೇಹದಲ್ಲಿ ಬಿರುಕು ಮೂಡಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಮಧ್ಯೆ ಏಕಾಏಕಿಯಾಗಿ ಮಂಜಣ್ಣ ಮತ್ತು ಗೌತಮಿ ನಡುವೆ ಆ ಒಂದು ಸ್ನೇಹದ ಬೆರುಕು ಜಾಸ್ತಿ ಆಗಿದೆ. ಬಿಗ್ ಬಾಸ್ ಮನೆಯಲ್ಲಿ ಮಂಜು ಹಾಗೂ ಗೌತಮಿ ಅವರ ಸ್ನೇಹ ಸಂಬಂಧ ಹಳಸಿರೋದು ಎಲ್ಲರಿಗೂ ತಿಳಿತಾ ಇದೆ. ಈ ನಡುವೆ ಬಿಗ್ ಬಾಸ್ ಮತ್ತೊಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಅದು ಟಾಸ್ಕ್ ಅಲ್ಲ, ಆಟ ಅಲ್ಲ, ಪಾಠ ಅನ್ನೋದಾಗಿ ಬಿಗ್ ಬಾಸ್ ಹೇಳ್ತಿದೆ. ಬಿಗ್ ಬಾಸ್ ಬೋರ್ಡಿನಲ್ಲಿ ಪಕ್ಷಪಾತ, ಮಾತನ್ನ ಉಳಿಸಿಕೊಳ್ಳೋದಿಲ್ಲ, ಈ ರೀತಿಯಾಗಿ ಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಯಾವ್ಯಾವ ಸ್ಪರ್ಧಿಗಳು ಇದಕ್ಕೆ ಸೂಕ್ತ ಅಂತ ಅವರ ಫೋಟೋಗಳನ್ನ ಅಲ್ಲಿ ಹಾಕಿ ಅಂತಹ ಅಭ್ಯರ್ಥಿಗಳನ್ನ ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳುವಂತ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನೀಡಿರುವಂತಹ ಬೋರ್ಡ್ ನಲ್ಲಿ ಪಕ್ಷಪಾತಿ, ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಅಶಕ್ತ, ಕೊಟ್ಟ ಮಾತನ್ನ ಉಳಿಸಿಕೊಳ್ಳಲು ಅಶಕ್ತ, ಇನ್ನು ಜನ ನಿರ್ವಹಣೆಯಲ್ಲಿ ಅಶಕ್ತ ಅನ್ನೋ 4 ಹೆಸರುಗಳಿದೆ. ಇದರಲ್ಲಿ ಯಾರು ಸೂಕ್ತ ಅನ್ನೋದನ್ನ ಸ್ವತಃ ಅಭ್ಯರ್ಥಿಗಳೇ ಆಯ್ಕೆ ಮಾಡಿ ಅವರ ಬಗ್ಗೆ ಸೂಕ್ತ ಕಾರಣಗಳನ್ನ ಕೊಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ಜೋರಾಗಿ ತಳ್ಳಬೇಕು. ಇದೇ ಹೊತ್ತಲ್ಲಿ ಮೋಕ್ಷಿತಾ ಅವರು ಗೌತಮಿ ಅವರ ಹೆಸರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಕೊಟ್ಟ ಮಾತನ್ನ ಗೌತಮಿ ಉಳಿಸಿಕೊಳ್ಳಲ್ಲ ಅಂತ ಕಾರಣಗಳನ್ನ ಕೊಟ್ಟಿದ್ದಾರೆ. ಆರಂಭದಿಂದಲೂ ಕೂಡ ಫ್ರೆಂಡ್ಶಿಪ್ ಅನ್ನ ಕಾಪಾಡ್ತೀರಾ ಅಂತ ಹೇಳಿದ್ರು ಗೌತಮಿ ಅವರು, ಆದ್ರೆ ಆ ಮಾತನ್ನ ಉಳಿಸಿಕೊಂಡಿಲ್ಲ. ಇದಕ್ಕೆ ಕಾರಣ ಕೊಟ್ಟ ಮೋಕ್ಷಿತಾ ಅವರು ಮಂಜಣ್ಣಗೆ ಬೇಜಾರಾದ್ರೆ ಗೌತಮಿ ಇರ್ತಾರೆ, ಆದ್ರೆ ಅದೇ ಬೇಜಾರು ಮೋಕ್ಷಿತಾಗೆ ಆದ್ರೆ ಗೌತಮಿ ಇರಲ್ಲ ಅಂತ ಹೇಳಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಅವರ ಮಾತನ್ನ ಕೇಳ್ತಿದ್ದಂತೆ ಇತ್ತ ಗೌತಮಿ ಕಣ್ಣಂಚಿನಲ್ಲಿ ನೀರನ್ನ ತುಂಬಿಕೊಂಡು ನಮ್ಮ ಫ್ರೆಂಡ್ಶಿಪ್ ಅನ್ನ ಕಾಪಾಡಿದ್ದೆ ನಾನು ಅನ್ನೋ ಮಾತುಗಳನ್ನ ಹಾಡಿದ್ದಾರೆ. ಆದ್ರೆ ಮೋಕ್ಷಿತಾ ಪೈ ಈ ಮಾತನ್ನ ಕೇಳ್ತಿದ್ದಂತೆ ಟಾಸ್ಕಿನ ಪ್ರಕಾರವಾಗಿ ಗೌತಮಿ ಅವರನ್ನ ಜೋರಾಗಿ ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಿದ್ದಾರೆ. ಒಟ್ಟಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಾವು ಗೆಳತಿಯರು ಫ್ರೆಂಡ್ಶಿಪ್ ಅನ್ನೋ ಹೆಸರಿನಲ್ಲಿ ಚೆನ್ನಾಗಿದ್ದಂತ ಅವರು ಈಗ ದೊಡ್ಡ ಮಟ್ಟದ ಬೆರುಕು ಕಂಡು ಬಂದಿದೆ. ಒಟ್ಟಲ್ಲಿ ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತಹ ಪ್ರೋಮೋ ಅಂತೂ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಇನ್ನು ಬೇರೆ ಬೇರೆ ಅಭ್ಯರ್ಥಿಗಳು ಯಾರ್ಯಾರನ್ನ ಆಯ್ಕೆ ಮಾಡಿ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿದ್ದಾರೆ, ಇನ್ನು ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಿರುವಂತಹ ಸ್ಪರ್ಧಿಗಳು ಯಾವ ರೀತಿಯಾಗಿ ಕೌಂಟರ್ ಅನ್ನ ಕೊಟ್ಟಿದ್ದಾರೆ, ಇವೆಲ್ಲದಕ್ಕೂ ಕೂಡ ತೆರೆ ಬೀಳೋದು ಬಿಗ್ ಬಾಸ್ ಮುಂದಿನ ಸಂಚಿಕೆಯಲ್ಲಿ. ಈಗ ಇಷ್ಟು ದಿನ ಸೈಲೆಂಟ್ ಆಗಿ ಆಡ್ತಿದ್ದಂತ ಸ್ಪರ್ಧಿಗಳು ಕೂಡ ಕಂಪ್ಲೀಟ್ ರಗಡ್ ಆಗಿ ವೈಲೆಂಟ್ ಆಗಿ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ಒಟ್ಟಲ್ಲಿ ಇದು ಆಟ ಅಲ್ಲ ಪಾಠ ಅಂತ ಬಿಗ್ ಬಾಸ್ ಅಂತೂ ತಮ್ಮ ಪ್ರೋಮೋ ಮೂಲಕವೇ ತಲೆಗೆ ಹುಳ ಬಿಟ್ಟಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ರಿಲೀಸ್ ಮಾಡಿರುವಂತ ಪ್ರೋಮೋ ಅಂತೂ ಇಂಥದ್ದೊಂದು ಕುತೂಹಲವನ್ನ ಹುಟ್ಟು ಹಾಕಿದೆ. ಬಿಗ್ ಬಾಸ್ ಮನೆಯ ಆರಂಭದಿಂದಲೂ ಕೂಡ ಅವರು 3 ಜನ ಫ್ರೆಂಡ್ಶಿಪ್ ಅನ್ನ ಸಖತ್ತಾಗಿ ಅದನ್ನ ಬಳಸ್ಕೊಂಡೇ ಆಟ ಆಡ್ತಾ ಇದ್ರು. ಆದರೆ ಅಸಲಿ ಆಟ ಶುರುವಾಗ್ತಿದ್ದಂತೆ ಅವರ ಫ್ರೆಂಡ್ಶಿಪ್ ಅಲ್ಲಿ ಬೆರುಕು ಮೂಡಿ ಈಗ ಆಟ ಪಾಠದ ನಡುವೆ ಬಿಗ್ ಬಾಸ್ ಅಂತೂ ಸಖತ್ ಟ್ವಿಸ್ಟ್ ಅನ್ನ ಕೊಡ್ತಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.